ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಾಲಪುರ ಗ್ರಾಮ ಪಂಚಾಯಿತಿ ವಿಭಜಿಸಿ ಹೊಸ ಗ್ರಾಮ ಪಂಚಾಯಿತಿ ಮಾಡಲು ಆಗ್ರಹ, ಇಲ್ಲವಾದ್ರೆ ಬರುವ ಚುನಾವಣೆ ಬಹಿಷ್ಕಾರ. ಮಸ್ಕಿ ತಾಲೂಕಿನ ಹಾಲಪುರ ಗ್ರಾಮ ಪಂಚಾಯಿತಿ ಬಹುದೊಡ್ಡ ಗ್ರಾಮ ಪಂಚಾಯಿತಿಯಾಗಿದ್ದು ಅದಕ್ಕೆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದೆ. ಒಟ್ಟು 26 ಸದಸ್ಯರನ್ನು ಒಳಗೊಂಡಿದ್ದು 16 ಗ್ರಾಮ ಕ್ಯಾಂಪ್ಗಳು, ಅಂದಾಜು 18,000 ಜನಸಂಖ್ಯೆಯನ್ನು ಹೊಂದಿದ್ದು ಭೌಗೋಳಿಕವಾಗಿ ವಿಶಾಲವಾಗಿರುತ್ತದೆ. ಕೆಲವು ಗ್ರಾಮಗಳಿಗೆ ಬಸ್ ಸೌಕರ್ಯ ಇರುವುದಿಲ್ಲ. ಗ್ರಾಮ ಪಂಚಾಯಿತಿ ಕೆಲಸ ಕಾರ್ಯಗಳಿಗೆ ತುಂಬಾ ತೊಂದರೆಯಾಗಿರುತ್ತದೆ. ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಹಾಲಪುರ ಗ್ರಾಮ ಪಂಚಾಯಿತಿಯನ್ನು ವಿಭಜಿಸಿ ಹೊಸ ಗ್ರಾಮ ಪಂಚಾಯಿತಿ ಮಾಡಲು ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಮಾಡಬೇಕು, ಇಲ್ಲವಾದ್ರೆ ಮುಂಬರುವ ಚುನಾವಣೆಯನ್ನ ಬಹಿಷ್ಕಾರ ಮಾಡಲಾಗುವುದು. ಈ ಬಗ್ಗೆ ತುಗ್ಗಲದಿನ್ನಿ, ಶಂಕರನಗರ ಕ್ಯಾಂಪ್, ಹಿರೇಕಡಬೂರು, ಹಂಚಿನಾಳ, ಎಸ್ ರಾಮಲದಿನ್ನಿಯಿಂದ ಗ್ರಾಮ ಪಂಚಾಯಿತಿಗೆ 12 ಕಿಲೋಮೀಟರ್ ಇದ್ದು ಇದರಿಂದ ಸಕಾಲಕ್ಕೆ ಪಂಚಾಯಿತಿಗೆ ಬರಲು ಆಗುತ್ತಿಲ್ಲ. ಸರಿಯಾದ ವ್ಯವಸ್ಥೆ ಇಲ್ಲ. ಮಹಿಳೆಯರು, ವೃದ್ಧರು ಪಂಚಾಯಿತಿ ಕೆಲಸಕ್ಕೆ ಬರಲು ಆಗದೆ ಕೆಲಸ ಕಾರ್ಯಗಳಿಂದ ದೂರ ಉಳಿಯುವ ತಾಪತ್ರಯ ಎದ್ದು ಕಾಣುತ್ತದೆ ಎಂದು ಅನೇಕ ಮಹಿಳೆಯರು, ಗ್ರಾಮಸ್ಥರು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯೊಂದಿಗೆ ತಮ್ಮ ನೋವು ಅಳಲನ್ನ ಹಂಚಿಕೊಂಡರು. ನಂತರ ಗ್ರಾಮ ಪಂಚಾಯಿತಿ ವಿಭಜಿಸಿ ಹೊಸ ಪಂಚಾಯಿತಿ ಮಾಡುವಂತೆ ಒತ್ತಾಯಿಸಿ ಮನವಿ ಪತ್ರವನ್ನ ಗ್ರಾಮ ಪಂಚಾಯಿತಿ ಪಿಡಿಒ ವಿಶ್ವನಾಥ್ ಹೂಗಾರ, ತಾಲೂಕು ಪಂಚಾಯಿತಿ ಇಒ ಅಮರೇಶ್ ಯಾದವ್, ಮಾನ್ಯ ತಹಶೀಲ್ದಾರರಿಗೆ, ಶಾಸಕರ ಆಪ್ತ ಕಾರ್ಯದರ್ಶಿ ಶರಣೇಗೌಡ ಅವರಿಗೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು, ನಾಗರಿಕರು, ಗ್ರಾಮ ಪಂಚಾಯಿತಿಯ ಸದಸ್ಯರು ಸೇರಿ ಮನವಿ ಪತ್ರ ಸಲ್ಲಿಸಿದರು. ಆತ್ಮೀಯ ವೀಕ್ಷಕ ಬಂಧುಗಳಿಂದ ನಾವು ಆಲಾಪುರ ಗ್ರಾಮ ಪಂಚಾಯತಿ ಕಾರಣ ಇಷ್ಟೇ, ಆಲಾಪುರ ಗ್ರಾಮ ಪಂಚಾಯತಿ 26 ಸದಸ್ಯರೊಳಗೊಂಡಿರ್ತಕ್ಕಂಥ ದೊಡ್ಡ ಪಂಚಾಯತಿ. ಹೀಗಾಗಿ ಈ ಒಂದು ಪಂಚಾಯತಿ ಸುಮಾರು 14ರಿಂದ 16 ಹಳ್ಳಿಗಳು ಒಳಪಡ್ತವೆ. ಅದಕ್ಕೋಸ್ಕರ ಆ ಒಂದು ಊರಿನ ತುಗುದಿನ ಆಗಿರ್ಬೋದು, ಶಂಕರನ ಕ್ಯಾಂಪ್ ಆಗಿರ್ಬೋದು, ಹಂಚಿನಾಳ ಆಗಿರ್ಬೋದು, ಎಸ್ರಾಮಿನ ಆಗಿರ್ಬೋದು, ಆ ಗ್ರಾಮಸ್ಥರು ಇಲ್ಲಿ ಬರಲಿಕ್ಕೆ ಭಾಳ ತೊಂದರೆ ಆಗುತ್ತೆ. ಹೀಗಾಗಿ ಸರ್ಕಾರ ಸಭೆ ಸಿಗುತ್ತಲ್ಲ, ಅದಕ್ಕೋಸ್ಕರ ನಮ್ಮ ಪ್ರತ್ಯೇಕ ಪದ್ಧತಿ ಬೇಕಂತಕ್ಕಂಥ ಕೂಗೈತೆ. ಅದಕ್ಕೋಸ್ಕರ ಇವತ್ತು ಸುದ್ದಿ ಮಾಡ್ತಾ ಇದ್ದೀವಿ, ತಾವು ಕೂಡ ಆಲಿಸಬೇಕಾಗಿ ನಾನು ಕೇಳ್ತೀನಿ. ತಾತ ನಿಮ್ಮ ಹೆಸರು? ಸೋಮಪ್ಪ. ತಾತ ಮತ್ತೆ ಹೇಳ್ರಿ, ನಿಮ್ದು ಸಮಸ್ಯೆ ಹೇಳ್ರಿ. ಊರಿಗೆ ನೋಡ್ರಿ ಪಂಚಾಯತಿ ಆಗ್ಬೇಕು. ಹಾಂ. ಮತ್ತೆ ಮುಂದೆ ಏನು ಎಲ್ಲ ಕೆಲಸ ಆಗ್ಲಿಕ್ಕಪ್ಪ ಅಂದ್ರೆ ಮುಂದೆ ಓಟು ಹಾಕಲ್ಲ, ಅವು ಹಾಕಲ್ಲ, ಓಟ್ ಹಾಕಲ್ಲ, ಓಟ್ ಹಾಕಲ್ಲ ಅವು. ಅಂದ್ರೆ ನಿಮ್ಮ ಪಂಚಾಯತಿ ಆಗಲೇಬೇಕು. ಮತ್ತೆ ಇಷ್ಟು ಬೇಡಿಕೆ ಇಟ್ಟಿದ್ರೆ ಯಾರು ಮುಂದೆ? ಎಲ್ಲ ಬೇಡಿಕೆ ಇಟ್ಟರು, ಎಲ್ಲ ಹೇಳಿವಿ. ನಮ್ಮ ಪ್ರತಾಪ್ ಗೌಡಗೆ ಹೇಳಿವಿ, ಬಸನಗೌಡ ಬಂದಿದ್ರು, ಅವ್ರಿಗೆ ಹೇಳಿವಿ. ಎಲ್ಲ ಮುಖಂಡರು, ಮಾದಪ್ಪ ಗೌಡ ಬಂದಿದ್ರು, ಎಲ್ಲರೂ ಬಂದಿದ್ರು, ಎಲ್ಲರಿಗೂ ಹೇಳಿವಿ. ಆದ್ರೆ ಕೆಲಸ ಆಗಿಲ್ಲ. ಮುಂದೆ ಆಗಲ್ಲ ಅಂದ್ರೆ ನೀವು ಏನು ಮಾಡ್ತೀರಿ? ಆಗಲ್ಲ, ಬಹಿಷ್ಕಾರ ಆಗ್ತೀರಿ. ರೈಟ್. ದಿನಾಂಕ 28/11/2023 ಏನು ಸಾಮಾನ್ಯ ಸಭೆ ನಡೆಯಿತು ಗ್ರಾಮ ಪಂಚಾಯತಿಗಳು, ಆ ಸಾಮಾನ್ಯ ಸಭೆಯ ನಿರ್ಣಯದಂತೆ ಈ ಒಂದು ವರದಿಯನ್ನು ನಾವು ತಾಲೂಕು ಪಂಚಾಯತಿಗೆ ಸಲ್ಲಿಸ್ತಾ ಇದ್ದೀವಿ. ತಾಲೂಕಲ್ಲಿ ಅತಿ ದೊಡ್ಡದಾದಂಥ ಗ್ರಾಮ ಪಂಚಾಯತಿ ಆಗಿದೆ. ಒಂದು ಕಡೆ ಪಟ್ಟಣ ಪಂಚಾಯತಿ, ಇನ್ನೊಂದು ಕಡೆ ಮಸ್ಕಿ ಪುರಸಭೆಯೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದು ಸುಮಾರು 3ರಿಂದ 4 ಗ್ರಾಮ ಪಂಚಾಯತಿಗಳ ಜೊತೆ ಕೂಡ ಗಡಿಯನ್ನು ಹೊಂದಿದೆ. ಒಂದು ವಿಸ್ತಾರವಾದಂಥ ಗ್ರಾಮ ಪಂಚಾಯತಿ ಅಂದರೆ ತಪ್ಪಾಗಲ್ಲ ಹೇಳಿದರೆ, ಒಟ್ಟಾರೆಯಾಗಿ ಪೂರ್ವಕ್ಕೆ ಉತ್ತನೂರು ಗ್ರಾಮ ಪಂಚಾಯತಿ, ಪಶ್ಚಿಮಕ್ಕೆ ಆಲ್ಪಿಸ್ಪೇಟೆ ಗ್ರಾಮ ಪಂಚಾಯತಿ, ಉತ್ತರಕ್ಕೆ ತೋಳಗಿರಿ ಗ್ರಾಮ ಪಂಚಾಯತಿ, ದಕ್ಷಿಣಕ್ಕೆ ಮಸ್ಕಿ ಪುರಸಭೆಯನ್ನು ಇದು ಗಡಿಯನ್ನು ಇವತ್ತಿನ ವರದಿಯನ್ನು ಸಲ್ಲಿಸ್ತಾ ಇದೆ. ಸರ್, ಒಟ್ಟು ಸದಸ್ಯ ಸಂಖ್ಯೆ ಸರ್ 26 ಜನ ಸದಸ್ಯರಿದ್ದಾರೆ ಸರ್. ಇಲ್ಲಿ ಪ್ರತಿ 400 ಜನಸಂಖ್ಯೆಗೆ ಒಬ್ಬರು ಸದಸ್ಯರು ಇರಬೇಕು ಅನ್ನೋದು ನಿಯಮದಲ್ಲಿ ಇದೆ ಸರ್. ಈ ಹಿಂದೆ ಏನಾದರೂ ಅರ್ಜಿ ಕೊಟ್ಟಿರಿ ಸರ್? ಅಲ್ಲಿ ಆಲ್ರೆಡಿ ಪಂಚಾಯತಿ ಪ್ರತ್ಯೇಕ ಬಗ್ಗೆ ಏನಾದರೂ? ಇಲ್ಲ, ಪಬ್ಲಿಕ್ ಸಾರ್ವಜನಿಕರು ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿ ವಿವಾದ ಆಗಬೇಕನ್ನುವಂಥ ಬೇಡಿಕೆಯನ್ನು ಹೇಳಿದ್ರು ಮತ್ತು ಸಲ್ಲಿಸಿದ್ರು ಸರ್. ಅದರಂತೆಯೇ ಸಾಮಾನ್ಯ ಸಭೆಯಲ್ಲಿ ಸರ್ ಇದು ನಿರ್ಣಯ ಪಾಸ್ ಆಗಿದೆ. ನಿರ್ಣಯ ಏನು ಪಾಸ್ ಆಯಿತು ಅದರಲ್ಲಿ ನಾವು ವರದಿಯನ್ನು ಕೊಡ್ತಾ ಇದ್ದೀವಿ ಸರ್. ಸರ್, ಒಟ್ಟು ಈ ಪಂಚಾಯತಿ ವ್ಯಾಪ್ತಿ ಒಳಪಡ್ತಕ್ಕಂಥ ಹಳ್ಳಿಗಳು ಒಟ್ಟು ಎಷ್ಟು ಸರ್? ಒಟ್ಟು 14 ಹಳ್ಳಿಗಳು ಬರುತ್ತೆ ಸರ್, ಕಂದಾಯ ಗ್ರಾಮಗಳನ್ನು ಸೇರಿಸಿ ಮತ್ತು ಕ್ಯಾಂಪ್ಗಳನ್ನು ಸೇರಿಸಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಈ ಮಸ್ಕಿ ತಾಲೂಕಿನ ಆಲಾಪುರ ಗ್ರಾಮ ಪಂಚಾಯತಿಯನ್ನು ವಿಭಜಿಸಿ ಹೊಸ ಗ್ರಾಮ ಪಂಚಾಯತಿ ಸೃಜನೆ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಆಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಾದಂಥ ತುಗ್ಗಲದಿನ್ನಿ, ರಾಮಲದಿನ್ನಿ, ಜಿನ್ನಾಪುರ ಮತ್ತು ಕಡಬೂರು ಇವರೆಲ್ಲರೂ ಸೇರಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ನಮಗೆ ದೊಡ್ಡ ಪಂಚಾಯತಿ ಇದೆ, ಆಲಾಪುರ ಗ್ರಾಮ ಪಂಚಾಯತಿ 16 ಗ್ರಾಮ ಕ್ಯಾಂಪು, ಟೋಟಲ್ 26 ಸದಸ್ಯರಿದ್ದಾರೆ, ದೊಡ್ಡ ಗ್ರಾಮ ಪಂಚಾಯತಿ ಇದೆ. ಹಾಗಾಗಿ ನಮಗೆ ಪಂಚಾಯತಿನ ವಿಭಜನೆ ಮಾಡಿರಿ ಅಂತೇಳಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಈಗ ನಾವು ಹೊಸ ಪಂಚಾಯತಿ ಗ್ರಾಮ ಪಂಚಾಯತಿಯನ್ನು ರಚನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ನಮ್ಮ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಸೆಕ್ಷನ್ 4ರಲ್ಲಿ ಅವಕಾಶ ಇದೆ.
ಅವಕಾಶದ ಪ್ರಕಾರ ಕೆಲವೊಂದು ಸೂಕ್ತವಾದ ಪ್ರಸ್ತಾವನೆಯನ್ನು ಸಲ್ಲಿಸಿದರೆ ನಾವು ಇದನ್ನು ಪರಿಗಣಿಸ್ಬೋದು. ಹಾಗಾಗಿ ಅಲ್ಲಿಂದ ನಾವು ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ನಮ್ಮ ಗ್ರಾಮ ಪಂಚಾಯತಿಯಿಂದ ಒಂದು ಸಾಮಾನ್ಯ ಸಭೆ ಠರಾವು ಕೂಡ ಮಾಡಿದ್ದಾರೆ 2023ರಲ್ಲಿ ಪ್ರತ್ಯೇಕ ಪಂಚಾಯತಿ ಆಗಬೇಕಂತೇಳಿ. ತುಕ್ಕಲ್ದಿನ್ನಿ ಅವರಿಗೆ ಗ್ರಾಮಸ್ಥರು ಮತ್ತು ಅಲ್ಲಿಯವರು ಕೂಡ ಜನರು ಕೂಡ ನಮಗೊಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಪಂಚಾಯತಿಯವರು ಕೂಡ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅದನ್ನು ಸೂಕ್ತ ದಾಖಲಾತಿಗಳೊಂದಿಗೆ ನಾವು ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಹೊಸ ಪಂಚಾಯತಿ ರಚನೆ ಮಾಡಲಿಕ್ಕೆ ನಾವು ಶಿಫಾರಸನ್ನು ಮಾಡಿ ನಮ್ಮ ತಾಲೂಕು ಪಂಚಾಯತಿಯಿಂದ ಮುಂದಿನ ಕ್ರಮಕ್ಕಾಗಿ ಕಳಿಸ್ಕೊಡ್ತೀವಿ. ಓಕೆ ಸರ್. ಸೌಲಭ್ಯ ಏನಿಲ್ರಿ ನಮಗೆ ಮಾಡ್ಬೇಕ್ರಿ ಮಾಡ್ಬೇಕು. ಪಂಚಾಯತಿದು ನಮಗೆ ಇದು ಕೂಲಿ ಕರ್ದಾಗ ಮಾಡಿಸ್ಬೇಕು. ಪಂಚಾಯತಿ ಬೇಕು. ಇಲ್ಲಿ ಕೂಲಿ ಕೆಲಸ ನೀವು ಏನು ಮಾಡಿಲ್ಲ ಇಲ್ರಿ. ಏನು ಸಮಸ್ಯೆ ಅಮ್ಮ? ಏನು ಸಮಸ್ಯೆ ಇದೆ ನೋಡ್ರಿ, ನೀರಿಲ್ಲ, ಎಲ್ಲಿಗೆ ಹೋಗ್ಬೇಕು ಈಗ? ಇಷ್ಟ ಸಮಸ್ಯೆ ಇಲ್ಲ. ಪಂಚಾಯತಿಗೆ ಹೋಗ್ಬೇಕು ನೀವು ಅಂತ ಲೋಕಲ್ ಪಂಚಾಯತಿಗೆ ಹೋಗ್ಬೇಕು ನಾವು. ಇಲ್ಲಿಗೆ ಬೇಕು ಪಂಚಾಯತಿ ಹೋಗಕ್ಕೆ ನಿಮ್ಗೆ ಅನುಕೂಲ ಏನಾದ್ರು? ಅನುಕೂಲ ಇಲ್ರಿ. ಹಿಂಗಾಗಿ ನಿಮ್ಗೆ ದೂರ ಆಗ್ತದೆ. ಅದಕ್ಕೋಸ್ಕರ ನಿಮ್ಮ ಪಂಚಾಯತಿ ಇಲ್ಲೇ ಮಾಡ್ಬೇಕು. ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತಾವ. ಅನುಕೂಲ ಇದು ನಿಮ್ಮ ಮಾತು. ರಂಗಮ್ಮ ಹೇಳಮ್ಮ, ಮತ್ತೇನ ಪಂಚಾಯತಿ ಆಗಲಿ. ಯಾವ ಊರಿಗಮ್ಮ? ಎದಕ್ಕೆ ಬೇಕಮ್ಮ ಪಂಚಾಯತಿ? ಆಗಲ್ಲ, ಅದಕ್ಕೆ ಇಲ್ಲಿ ಪಂಚಾಯತ್ ಆಗ್ಬೇಕು. ಅದಕ್ಕೆ ಇಲ್ಲಿ ಸಮಸ್ಯೆ. ಮತ್ತೆ ನಿಮ್ಮೂರಿಗೆ ಪಂಚಾಯತ್ ಆಗ್ಬೇಕು ಇಲ್ಲಿ. ಆಯ್ತು ಅಮ್ಮ. ನಿಮ್ಮ ಹೆಸರು? ದುರ್ಗಮ್ಮ. ಏನಮ್ಮ ಈ ಪಂಚಾಯತಿ ಬಗ್ಗೆ ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಬೇಕ್ರಿ ನಮ್ಮ ಸೌಲಭ್ಯ ಇಲ್ಲ, ಏನು ಅಲ್ಲಿಗೆ ಹೋಗ್ಬೇಕು ಎಲ್ಲ ಅಷ್ಟು. ಎಲ್ಲಿಗೆ ಹೋಗಮ್ಮ? ಆಲಾಪುರಕ್ಕೆ ಹೋಗ್ಬೇಕು. ಹೋಗಮ್ಮ. ಈಗ ಅದು ಆಲಾಪುರ ಆಗಿದ್ದು ನಿಮ್ಗೇನು ತೊಂದರೆ ಏನಮ್ಮ? ಏನ್ರಿ ಆಲಾಪುರ ಆಗಿದ್ದು ನಿಮ್ಗೆ ತೊಂದರೆಗಳೇನು? ಅಂದ್ರೆ ಹೋಗಕ್ಕಾಗಲ್ಲ. ಎಲ್ಲರಿಗೆ ವಯಸ್ಸಾದವ್ರು ಇರ್ತಾರ, ಅವ್ರು ಇರ್ತಾರ, ಹೋಗಕ್ಕಾಗಲ್ಲ. ಬಸ್ ಬೆಳಿಗ್ಗೆ ಹೋಗುತ್ತೆ. ಅದಕ್ಕೆ ಪಂಚಾಯತಿ ಬಸ್ಸಿನ ಬೆಳಿಗ್ಗೆ ಬರ್ತದ್ರಿ, ವಿದ್ಯಾರ್ಥಿಗೆ ಅಷ್ಟೇ, ಮತ್ತೆ ಯಾರಿಗೆ ಇಲ್ಲ ಅದು. ಮತ್ತೆ ಮಧ್ಯಾಹ್ನ ಬರಲ್ಲ. ನಿಮ್ಗೆ ಏನಾದ್ರು ಅನುಕೂಲಕ್ಕೆ ಹೋಗಿ ಬಸ್ ಇಲ್ಲ. ನಮ್ಗೆ ಒಟ್ಟ ಪಂಚಾಯತಿ ಬೇಕ್ರಿ ಇಲ್ಲಿ ಊರ. ನಿಮಗೆ ಆಧಾರ ಸುತ್ತಮುತ್ತ ಎಲ್ಲ ಸ್ವಲ್ಪ ಎಲ್ಲ ಹಳ್ಳಿ ಕವರ ಊರಾಗ ಪಂಚಾಯತಿ ಇಲ್ರಿ. ನಮ್ಮ ಪಂಚಾಯತಿ ಬೇಕ್ರಿ. ಬೇಕಮ್ಮ. ಯಾವ ಕೆಲ್ಸಕ್ಕೆ ಹೋದ್ರೂ ಒಂದು ಏನು ಆಗಲ್ರಿ. ಆಲಾಪುರಕ್ಕೆ ಹೋದ್ರೆ ಎದಕ್ಕಮ್ಮ? ನಾವು ಕೇರ್ ಮಾಡಲ್ರಿ. ನಾವು ಹೋದ್ರೂ ಅವ್ರು ಇರಲ್ರಿ. ಫೋನ್ ಮಾಡಿ ಹೋದ್ರೆ ಅದೀವಿ ಅಂತಾರ್ರಿ. ಹೋದ್ಮೇಲೆ ಬೀಗ ಹಾಕೊಂಡು ಹೋಗಿರ್ತಾರೆ. ಒಟ್ಟ ಇರಲ್ರಿ, ಪಂಚಾಯತಿಗೆ ಇರಲ್ರಿ ಅವರು. ಈಗ ಪ್ರತ್ಯೇಕ ಪಂಚಾಯತಿ ಬೇಕಂತ ಯಾರಿಗ ನೀವು ಊರವರಿಗೆ ಮುಖಂಡರಿಗೆ ಅಥವಾ ಇದು ನಿಮ್ಮ ಶಾಸಕರಿಗೆ ಅಥವಾ ಅಧ್ಯಕ್ಷರಿಗೆ ಏನು ಹೇಳಿ ತಿಳಿಸಿರಿ? ಅವ್ರು ಏನಂದ್ರಮ್ಮ? ನೋಡಮ್ಮ ಮಾಡಮ್ಮ ಅಂತ ಹೇಳ್ತಾರೆ. ಅಷ್ಟೇ ಮಾಡಮ್ಮ ಅಂತಾರ. ಬಟ್ ಇದುವರೆಗೆ ಯಾವ್ದು ಆಗಿಲ್ಲ. ಮತ್ತೆ ಅದೇನು ಹೇಳಕ್ಕೆ ಇಷ್ಟಪಡ್ತಾರ ನೀವು ಮುಂದೆ? ಬೇಕಮ್ಮ. ಪಂಚಾಯತಿ ಬೇಕ್ರಿ. ಆತಪ್ಪ, ನಿಮ್ಗೆಲ್ಲ ಅನುಕೂಲ ಕೊಟ್ರಿ. ಪದೇ ಪದೇ ಹೋಗಕ್ಕಾಗಲ್ಲ ನಿಮ್ಗೆ. ಆಗಲ್ರಿ. ಸಾಹೇಬ್ರಿಗೆ ಲೆಟರ್ ಕೊಟ್ಟಿದ್ರಿ. ಅವ್ರು ಲೆಟರ್ ಎಲ್ಲೋ ಕೊಟ್ರ ಗೊತ್ತಿಲ್ರಿ. ಮನೆ ಬಂದಾಗ ಶಾಲೆಗೆ ಬಂದಾಗ ಲೆಟರ್ ಕೊಟ್ಟಿದ್ರಿ. ಎಮ್.ಎಲ್.ಎ ಕೊಟ್ಟಿರಿ. ಕೊಟ್ಟಿದ್ರಿ. ಅವ್ರು ಎಲ್ಲೋ ಕೊಟ್ರ ಗೊತ್ತಿಲ್ರಿ. ಊರೇ ಕೊಟ್ಟಿದ್ರಿ. ನಿಮ್ಗೆ ಪ್ರತ್ಯೇಕ ಪಂಚಾಯತಿ ಆಗ್ಬೇಕಂತ ಒಂದು ಬೇಡಿಕೆ ಐತ್ರಿ. ತಾವು ಕೂಡ ಸದ್ಯ ಪ್ರಸ್ತುತ KDP ಸದಸ್ಯರಿದ್ರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಪಂಚಾಯತಿಯಲ್ಲಿ ಪ್ರಸ್ತುತವಾಗಿ ಈಗ ಪಂಚಾಯತಿ ವಿಭಜನೆ ಅನಿವಾರ್ಯ. ಯಾಕಂದರೆ ಇದು ಕನಿಷ್ಠ 20 ವರ್ಷಗಳಿಂದ ಈ ಬೇಡಿಕೆ ಸತತವಾಗಿದ್ದು, ಈ ಒಂದು ಪಂಚಾಯತ್ ಡಿವೈಡ್ ಮಾಡುವ ಉದ್ದೇಶ ಆಗಲೇ ಸಾಕಷ್ಟು ನಾವು ತಾಲೂಕು ಪಂಚಾಯತ್ ಸದಸ್ಯರಿದ್ದಾಗ ಕೂಡ ಈ ಒಂದು ಬೇಡಿಕೆ ಬಂದಿತ್ತು. ಆವಾಗ ಕೆಲವೊಂದು ಶಂಕರನಾಗ್ ಕ್ಯಾಂಪ್ ಜನರು ಕೆಲವೊಂದು ವಿರೋಧ ಮಾಡೋದು, ನಾವು ಪಂಚಾಯತಿಯಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನಾವು ಆಲಾಪುರ ಪಂಚಾಯತಿಯಲ್ಲಿ ಇರ್ತೀವಿ ಅನ್ನೋ ಒಂದು ಕೆಲವೊಂದು ಹಳ್ಳಿಗಳ ಜನರು ಅಭಿಪ್ರಾಯದ ಮೇಲೆ ಕೆಲವು ದಿನಗಳವರೆಗೆ ಮುಂದೂಡಲಾಯಿತು. ಈಗ ಅನಿವಾರ್ಯವಾಗಿ ಈಗ 2023ರಲ್ಲಿ ಮಂಜಮ್ಮ ಇವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ವಿಭಜನೆ ಮಾಡುವ ಒಂದು ಉದ್ದೇಶದಿಂದ ಈಗಾಗಲೇ ರೆಸಲ್ಯೂಷನ್ ಮಾಡಿದ್ದಾರೆ. ಅದಕ್ಕೆ ನಮಗೆ ಸಂಪೂರ್ಣ ಒಪ್ಪಿಗೆ ಕೂಡ ಇದೆ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಮರಿಸ್ವಾಮಿ. ನಿಮ್ದು ಯಾವ ಊರು? ಅಂಚಿನಾಡು ಮತ್ತು ಆಲಾಪುರಿಗೆ ಎಷ್ಟು ಕಿಲೋಮೀಟರ್ ಆಗ್ತದೆ? ಅಂಚಿನಾಳಿಂದ ಆಲಾಪುರಿಗೆ ಸುಮಾರು 10ರಿಂದ 12 ಕಿಲೋಮೀಟರ್ ಆಗುತ್ತೆ. ಹೆಂಗ್ರಿ ಇದು ಪಂಚಾಯತಿಯಲ್ಲಿ ಬರಕ್ಕೆ ನಿಮ್ಗೆ ಏನು ಅನಾನುಕೂಲ ಏನು? ಅನಾನುಕೂಲ ಅಂದ್ರೆ ನಮ್ಮ ಊರು ಆದಾಗಿಂದ ನಮ್ಮೂರು ಬಂದ್ಬಿಟ್ಟು ಶಿಫ್ಟೆಡ್ ವಿಲೇಜ್ ಆಗಿರುತ್ತೆ. ಈಗ ಸುಮಾರು 8ರಿಂದ 10 ಕಿಲೋಮೀಟರ್ ದೂರ ಇರುವುದರಿಂದ ನಮಗೆ ಸಂಚಾರಕ್ಕೆ ತುಂಬಾ ತೊಂದರೆ. ಬಸ್ಸಿನ ವ್ಯವಸ್ಥೆ ಇಲ್ಲ. ಅದರಲ್ಲಿ ಈ ಒಂದು ದೊಡ್ಡ ಪಂಚಾಯತಿ ಇದು ನಮ್ಮ ಮಸ್ಕಿ ತಾಲೂಕಿನ ವ್ಯಾಪ್ತಿಯಲ್ಲಿ ಇದು ಒಂದು ದೊಡ್ಡ ಪಂಚಾಯತಿ. ಸುಮಾರು 24 ಮೆಂಬರ್ಗಳನ್ನು 26 ಮೆಂಬರ್ಗಳನ್ನು ಒಳಗೊಂಡಂತ ಪಂಚಾಯತಿ ಇದು. ಇಂಥ ಪಂಚಾಯತಿಯಲ್ಲಿ ಈಗ ಇಲ್ಲಿರುವಂತಹ ಆಡಳಿತಾತ್ಮಕವಾಗಿ ಯಾವುದೇ ಸೌಲಭ್ಯಗಳು ನಮಗೆ ಜನರಿಗೆ ತಲುಪುತ್ತಿಲ್ಲ. ಹಾಗಾಗಿ ಇಲ್ಲಿ ಒಂದು ಪಂಚಾಯತಿಯನ್ನು ಸ್ಥಾಪನೆ ಮಾಡಿ ಮಂಜಮ್ಮ ಮೋನೇಶ್ವರ ಗಂಡರಿ ನಾವು ಮಾಜಿ ಅಧ್ಯಕ್ಷರು
ಇಲ್ಲಿ ಪಂಚಾಯತಿಗೆ ಹೋಗಕ್ಕೆ ಬರಕ್ಕೆ ಇಲ್ಲಿ ಜನಕ್ಕೆ ತೊಂದರೆ ಆಗುತ್ತೆ ರೀ. ಹಂಗಾಗಿ ಪಿಡಿಒ ನಾವು ಒಂದು ಇದು ಮಾಡಿ ಹಾಕಿದ್ವಿ ರೀ. ನೀವು ಅಧ್ಯಕ್ಷರಿದ್ದಾಗ ಪ್ರೊಸೀಡಿಂಗ್ ಮಾಡಿದ್ರಿ? ನಾವು ಅಧ್ಯಕ್ಷರಿದ್ದಾಗ ಮಾಡಿದ್ರಿ. ಪ್ರೊಸೀಡಿಂಗ್ ಮಾಡಿ ಇವತ್ತಿ 3 ವರ್ಷ ಆಯ್ತು, ಇನ್ನೂ ಆಗಿಲ್ಲ. 3 ವರ್ಷ ಆಯ್ತು ರೀ. ಆಗುತ್ತಂತಾರ್ರಿ, ಇನ್ನೂ ಆಗಿಲ್ಲ ಅದು. ಹಂಗಾಗಿ ಮಾಡಿದ್ರೆ ಭಾಳ ಅನುಕೂಲ ಆಗತ್ತೆ ರೀ ಜನಕ್ಕೆ. ಎದಕ್ಕಾಗಿಲ್ಲಮ್ಮ ನೀವು ಅಧ್ಯಕ್ಷರಿದ್ದಾಗ 3 ವರ್ಷ ದಿನ ಪ್ರೊಸೀಡಿಂಗ್ ಮಾಡಿ ಇನ್ನಾದ್ರೂ ಯಾವುದೇ ರೀತಿ ಇರ್ತಕ್ಕಂಥ ಅರ್ಜಿಸತ್ತಿಲ್ಲ. ಇವತ್ತು ನಾವೇ ತಕ್ಷಣ ಅರ್ಜಿನ ಇಲ್ರಿ ಹೇಳಿದ್ವಿ ನಾವು. ಹಂಗಾಗಿ ಮತ್ತೆ ನಮ್ದು ಹೋಯ್ತಲ್ರಿ, ಈಗ ಬೇರೆ ಆಗ್ಯಾರ ಅಧ್ಯಕ್ಷರು. ಹಂಗಾಗಿ ಏನಾಗೈತೆ ನಮಗೂ ಗೊತ್ತಿಲ್ರಿ. ಮಾಡೋದೇನು ಮಾಡಿದ್ರಿ ನಾವು. ಆದ್ರೆ ಏನೈತಿ ಇಲ್ಲಿ ಒಂದಿಷ್ಟು ಪಂಚಾಯತ್ ಆದ್ರೆ ನಮ್ಮ ಊರಾಗ ಭಾಳ ಅನುಕೂಲ ಆಗತ್ರಿ. ಹಂಗಾಗಿ ಮತ್ತೆ ಮಕ್ಳಿಗೂ ಭಾಳ ಮತ್ತೇನ್ರಿ ಈಗ ಆಲಾಪುರ ಪಂಚಾಯತಿ ಡಿವೈಡ್ ಮಾಡಿ ನಮ್ಮೂರಿಗೆ ಕೊಡ್ಬೇಕಂತ ಬೇಡಿಕೆ ಇಟ್ಟಾರ ನಿಮ್ಮೂರರು. ಇದಕ್ಕೆ ನೀವೇನು ಇಷ್ಟಪಡ್ತೀರಿ? ಹೌದ್ರಿ, ನಮ್ಮೂರಿಗೆ ಬೇಕ್ರಿ ಒಂದು ಪಂಚಾಯತ್ ಮಾಡಿ ಕೊಡ್ಬೇಕ್ರಿ. ನಮ್ಮೂರಿಗೆ ಆಲಾಪುರಕ್ಕೆ ಹೋಗಕ್ಕೆ ನಮ್ಗೆ ಬಸ್ಸಿನ ಸೌಕರ್ಯ ಇಲ್ಲ. ಯಾವ್ದಾರು ಕೆಲಸ ಆಗ್ಬೇಕಾದ್ರೆ ಏನು ಹೋಗಕ್ಕಿಲ್ಲ. ನಮ್ಮಂತ ವಯಸ್ಸಾದ ಎಲ್ಲಿಗೆ ಹೋಗಂಬರ್ ನಾವು. ಹೌದು, ನಮ್ಮೂರಿಗೆ ಒಂದು ಪಂಚಾಯತ್ ಆಗಬೇಕಲ್ರಿ. ಇದ್ರ ಬಗ್ಗೆ ನೀವು ಹಿಂದಕ್ಕೆ ಏನು ಯಾರಿಗಿನ ಪತ್ರ ಅಥವಾ ಏನಾದ್ರು ಹೇಳಿರಿ? ಎಲ್ಲರಿಗೆ ಹೇಳಿವ್ರಿ, ಯಾರು ಏನು ಮಾಡಿಲ್ಲ. ಯಾರ್ಯಾರಿಗೆ ಹೇಳಿರಿ? ಎಲ್ಲರಿಗೆ ಹೇಳಿವ್ರಿ, ಪಿಡಿಒ ಹೇಳಿವ್ರಿ, ಅವ್ರಿಗೆ ಹೇಳಿವಿ, ಎಲ್ಲರಿಗೆ ಹೇಳಿವ್ರಿ. ಏನು ಆಗಿಲ್ಲ, ಕೆಲಸ ಆಗಿಲ್ಲ. ಸಾಬ್ರಿಗೆ ಹೇಳಿವ್ರಿ, ಎಲ್ಲರಿಗೆ ಹೇಳಿವಿ, ಕೆಲಸ ಆಗಿಲ್ಲ. ಈಗ ಯಾರು ಎಲ್ಲಿಗೆ ಹೋಗಕ್ಕೆ ಆಗಂಗಿಲ್ಲ ನಮ್ಮಿಂದ. ಬಸ್ಸಿನ ಸೌಕರ್ಯ ಇಲ್ಲ. ಗಾಡಿ ಇದ್ದರು ಓಡ್ತಾರ, ನಮ್ಮಂತಾರ ಏನು ಹೋಗಮ್, ಗಾಡಿ ಇಲ್ಲ, ಏನಿಲ್ಲ, ಕೈ ಇಲ್ಲ, ಕಾಲೆಲ್ಲ ಕೈ ಬರಲ್ಲ. ಅಂದ್ರೆ ಒಟ್ಟ ನಿಮ್ಮ ಊರಿಗೆ ಪ್ರತ್ಯೇಕ ಪಂಚಾಯತ್ ಶಂಕರನಗರ ಕ್ಯಾಂಪು, ತುಕಲ್ದಿನ್ನಿ, ಆಮೇಲೆ ನಮ್ಮ ಅಂಚನಾಳು, ಒಂದ್ 4-5 ಗ್ರಾಮಕ್ಕೆ ಹಿರೇಕಡಬೂರು ಅವಶ್ಯಕತೆ ಇದೆ. ಯಾಕಂದ್ರೆ ಇಲ್ಲಿ 9 ಕಿಲೋಮೀಟರ್ ಬರ್ಬೇಕಾಗ್ತದೆ. ಇಲ್ಲಿವರೆಗೆ ಬರ್ಬೇಕಂದ್ರೆ ಈ ಭಾಗಕ್ಕೆ ಬರ್ಲಿಕ್ಕೆ ಕೆಲವು ಯುವಕರಿಗೆ ಅವರಿಗೆ ಅನುಕೂಲ ಆದ ಹೊರತು ಹೆಣ್ಮಕ್ಳಿಗೆ ವಯಸ್ಕರಿಗೆ ಬರ್ಲಿಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಆಮೇಲಂತೂ ನಮ್ಗೆ ನಮ್ಮ ಭಾಗಕ್ಕೆ ಯಾವುದೇ ತರ ಅನುದಾನ ಕೊರತೆನೂ ಇದೆ. ಹೆಚ್ಚಿನ ಅನುದಾನನು ಇಲ್ಲಿಂದ ತಗೊಂಡು ಹೋಗ್ಬೇಕಂದ್ರೆ ಆಲಾಪುರ್ಲಿಂದ ಹೆಚ್ಚಿನ ಅನುದಾನನು ನಮ್ಮ ಕಡೆಗೆ ಇಲ್ಲ. ಹಂಗಾಗಿ ನಮ್ಮ ಕಡೆ ಯುವಕರಿಗೆ ಏನಾರ ಅನುದಾನ ಕೇಳಕ್ ಬಂದ್ರು ಇಲ್ಲಿ ಎಲ್ಲಾ ವಿಚಾರಕ್ಕೂ ಆಲಾಪುರ ಬರಕ. ಅದ್ರಾಗೆ ಅಲ್ಲಿ ಸಮೀಪ ಇರ್ತದಲ್ಲ, ಎಲ್ಲದಕ್ಕೂ ನಮ್ಗೆ ಅನುಕೂಲ ಆಗುತ್ತ ಅಂತಂದು ನಮ್ಮ ಭಾಗದ ಯಾವುದೇ ಹಳ್ಳಿಯಲ್ಲಿ ಕೊಟ್ರು ಸ್ವಲ್ಪ ಸಮೀಪ ಆಗುತ್ತಾ. ಸ್ವಲ್ಪ ಹೆಣ್ಮಕ್ಳು ವಯಸ್ಕರು ಬರ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಪಂಚಾಯತಿ ವ್ಯಾಪ್ತಿ ಒಳಪಡುವಂತ ತುಕಲ್ದಿನ್ನಿ ಗ್ರಾಮದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋದು ಮತ್ತು ಅಲ್ಲಿ 4 ಜನ ಸದಸ್ಯರು ಇರೋದ್ರಿಂದ ಪಂಚಾಯತಿ ವ್ಯಾಪ್ತಿ ಒಳಗ ಪ್ರತ್ಯೇಕ ಪಂಚಾಯತ್ ಆಗೋದ್ರಿಂದ ಸಾರ್ವಜನಿಕರಿಗೆ ಮತ್ತು ಇತರರಿಗೆ ಎಲ್ಲ ಅನುಕೂಲ ಆಗುತ್ತೆ. ಅದಾಗುತ್ತೆ. ಬಟ್ ಆದರೆ ಈಗಿನ ಸಿಚುವೇಶನ್ ನೋಡಿದ್ರೆ ಚುನಾವಣೆ ಸಮೀಪ ಇರೋದ್ರಿಂದ ಇದು ಆಗಲು ಕನಸಿನ ಮಾತು. ಈ ಪ್ರಯತ್ನ ಈಗ 2 ವರ್ಷ ಕಾಲ ಹಿಂದನೇ ಮಾಡಿದ್ರೆ ಇದನ್ನ ಕಾರ್ಯರೂಪಕ್ಕೆ ಬರ್ತಿತ್ತು. ಪ್ರತ್ಯೇಕ ಪಂಚಾಯತಿ ಪುನರ್ನಿರ್ಣಯ ಮಾಡಿದ್ರೆ ಅದನ್ನ ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗ್ತಿತ್ತು. ಆದ್ರೆ ಮತ್ತೆ ಈಗಿನ ಲಾಸ್ಟ್ ಮೂಮೆಂಟ್ ಇರೋದ್ರಿಂದ ಇದು ಆಗುತ್ತೋ ಬಿಡುತ್ತೋ ಎಷ್ಟು ನಂಬಕ್ಕೆ ಸಾಧ್ಯ ಇಲ್ಲ. ಬಟ್ ಜನರಿಗೂ ಮತ್ತು ನಮ್ಮದು ಸಹ ಇದೆ, ಇದು ಪ್ರತ್ಯೇಕ ಪಂಚಾಯತ್ ಆಗ್ಬೇಕನ್ನೋದು ನಮ್ಮದು ಸಹ ಬೇಡಿಕೆ ಇದೆ. ಅದು ಮತ್ತೆ ಸರ್ಕಾರ ಹಂತದಲ್ಲಿ ಮಾನ್ಯ ಸಚಿವರಲ್ಲಿ ಸಂಬಂಧಿಸಿದ ಶಾಸಕರು. ನಿಮ್ಮ ಹೆಸರು ರೀ? ಶೇಖರಗೌಡ ಅಂತಂದ್ರೆ ಅಂಚನಾಳ್ರಿ. ಮತ್ತೇನ್ರಿ ಪ್ರತ್ಯೇಕ ಪಂಚಾಯತಿ ಒಂದು ಬೇಡಿಕೆ ಇಟ್ಟರ ಈಗ ಭಾಳ ಜನರು. ನೀವು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮೂರಿಂದ? ನಮ್ಮೂರಿಂದ ಏನಂದ್ರೆ ಸ್ವಲ್ಪ ಆಲಾಪುರ ಸ್ವಲ್ಪ ದೂರ ಇರೋ ಕಾರಣದಿಂದ. ಎಷ್ಟು ಕಿಲೋಮೀಟರ್ ಅಂಜಾದ? ನಮ್ಮೂರಿಂದ ಅಂಚನಾಳದ ಹಿಡಿದು ಒಂದು 12 ಕಿಲೋಮೀಟರ್. ಬಸ್ಸಿನ ಸೌಕರ್ಯ ಐತೆ ಹೋಗಿ ಇಲ್ಲ. ಮತ್ತೆ ಯಾವ ಥರ ನೀವು ಇದು ಮಾಡೋದಕ್ಕಿಲ್ಲ? ಇಲ್ಲ, ಪಕ್ಕದ ಸ್ವಲ್ಪ ಹತ್ತಿರ ಆದ್ರೂ ಪರವಾಗಿಲ್ಲ ರೀ. ಶಂಕರ ಕ್ಯಾಂಪ್ ಆದ್ರೆ ಆಯ್ತು. ಇಲ್ಲಿ ಮತ್ತೆ ಬಸ್ಸಿನ ವ್ಯವಸ್ಥೆ ಇಲ್ಲಲ್ಲ, ಯಾರು ಸಾರ್ವಜನಿಕರಿಗೆ ಹೋಗಕ್ಕೆ ಭಾಳ ಪ್ರಾಬ್ಲಮ್ ಆಗೈತೆ. ಇಲ್ಲಿ ಶನಿವಾಯ್ತಪ್ಪ ಅಂತಂದ್ರೆ ಸ್ವಲ್ಪ ಬಂದು ವಿಸಿಟ್ ಕೊಡ್ತಾರೆ ಪಂಚಾಯತಿಗೆ. ಸ್ವಲ್ಪ ಸಮಸ್ಯೆ ಆಗ್ತದ್ರಿ ಅಲ್ಲಿ ಜನರಿಗೆ ಸಮಸ್ಯೆಗಳು ಬೇಗ. ಸತ್ಯನಾರಾಯಣ, ಈಗ ಆಲಾಪುರ ಪಂಚಾಯತಿ ಪ್ರತ್ಯೇಕ ಮಾಡ್ಬೇಕಂತಕ್ಕಂಥ ಒಂದು ಕೂಗೈತಿ ರೀ ಭಾಳದರ್ದು. ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು? ಭಾಳ ದೂರ ಆಗತ್ತೆ, ಮಾಡ್ಬೇಕಂಬ ಐತೆ ನೋಡ್ರಿ, ಕೂಗೈತೆ. ಅದು ಎಲ್ಲಿ ಮಾಡಿದ್ರೆ ಅನುಕೂಲ ಆಗತ್ತ ನೋಡಿ ಮಾಡಿಕೊಂಡು ಬರ್ತೀವಿ. ಈಗ ಇಲ್ಲಿಂದ ಆಲಾಪುರಕ್ಕೆ ಎಷ್ಟು ಕಿಲೋಮೀಟರ್ ಆತ್ರಿ? 8 ಕಿಲೋಮೀಟರ್. 8 ಕಿಲೋಮೀಟರ್ ಆತ. ನಿಮಗೆಲ್ಲ ಅವು ಹೋಗಿ ಬರೋಕ್ಕೆಲ್ಲ ಅನುಕೂಲ ಐತಿಲ್ಲ ಬಸ್ಸಿಂದ? ಅವು ಇವು ನಾನು ಸಮಸ್ಯೆ. ಬಸ್ಗೆ ಅನುಕೂಲ ಏನಿಲ್ರಿ, ಬರೀ ಗಾಡಿಗಳಿದ್ದರೆ ಗಾಡಿ ತಗೊಂಡು ಹೋಗ್ತಾರೆ ಅಷ್ಟೇ. ನಮ್ಮ ಹೆಸರು ಭೀಮಣ್ಣ ನಾಯ್ಕ. ಯಾವ ಊರಿಂದ? ನಮ್ಮ ತುಕಲ್ದಿನ್ನಿ. ಏನಿಲ್ಲ, ನಾವು ಈಗ ಆಲಾಪುರ ಗ್ರಾಮ ಪಂಚಾಯತಿ ಭಾಳ ದೊಡ್ಡದೈತೆ ಅಂತಂದು ಅನೇಕರು ಹೇಳ್ಯಾರ. ಹಿಂಗಾಗಿ ನಾವು ಪ್ರತ್ಯೇಕ ಪಂಚಾಯತ್ ಬಗ್ಗೆ ಸುದ್ದಿ ಮಾಡಕತ್ತೀವಿ. ಹಿಂಗಾಗಿ ನಿಮ್ಮೂರಿಗೆ ಇಲ್ಲಿ ಬರೋಕೆ ಎಷ್ಟು ದೂರ ಆಗ್ತದೆ? ನಮ್ಮೂರಿಗೆ 4-5 ಕಿಲೋಮೀಟರ್ ಆಗುತ್ತೆ ಸರ್. 5 ಕಿಲೋಮೀಟರ್ ಆಗುತ್ತೆ. ಏನು ಅನನುಕೂಲ ಇಲ್ಲ ರೀ ನಮ್ಮೂರಿಗೆ. ಪಂಚಾಯತ್ ಆಗ್ಬೇಕ್ರಿ, ಭಾಳ ದಿನದಿಂದ ಬೇಡಿಕೆ ಐತ್ರಿ. ಭವನ್ರಿ ಈಗಾಗಲೇ ಯಾಕೆ ಸಂಬಂಧಪಟ್ಟಿರ್ತಕ್ಕಂಥ ಹೇಳಿದ್ವಿ. ಆಮೇಲೆ ಮತ್ತೆ ನಾವು ಬಂದು ಕೊಡ್ರಂದ್ರೆ ಮಾಡ್ತೀವಿ ಅಂತ ಹೇಳ್ರಿ. ಯಾರು ಹೇಳಿದ್ರಿ? ML ಸಾಬ್ಗನ ಹೇಳಿದ್ರಿ, ಗೌಡಗನ ಹೇಳಿದ್ರಿ, ಎಲ್ಲರಿಗೆ ಹೇಳಿ ಮಾಡಮ್ಮಂತ ಹೇಳ್ರಿ. ಮತ್ತೆ ಹೇಳ್ಯಾರ್ರಿ, ಆಶ್ವಾಸನೆ ಕೊಟ್ಟಾರ. ಸ್ವಲ್ಪ ಊರಿಗೆ ಹಾಕಿ ಕೊಡ್ರಿ, ಮತ್ತೆ ನಮಗೆ ಓಕೆ ಐತ್ರಿ.
ಏನು ಹೇಳ್ತೀರಿ ನೀವು? ಏನು ಸರಿ ನಮ್ಗೆ ಹೋಗೋಕೆ ಬರೋಕೆ ಅನುಕೂಲ ಆಗುತ್ತೆ. ಹಂಗಾಗಿ ಒಂದು ಇರ್ತಾರೆ ಒಬ್ಬ ಇದೆಲ್ಲ ಹಂಗಾಗಿ ನಮಗೆ ಒಂದು ಪಂಚಾಯತಿಯನ್ನು ಒಳ್ಳೆಯ ಅಂತ ನಮ್ಮ ಅನಿಸಿಕೆ ಈಗ ಬರ್ತೀವಿ ಅಲ್ಲಿಂದ ಬರೋದ್ರಿಂದ ಈ ಥರ ಇರಲ್ಲ ಒಬ್ಬೊಬ್ಬರು ಅಧಿಕಾರಿಗಳು ಎಲ್ಲ ನಿಮ್ಮ ಸಮಸ್ಯೆಗಳು ಎಲ್ಲ ಕಾರ್ಯಗಳು ಆಗ್ತಾವ ಏನಾಗ್ತವೆ ಸರ್ ಬರೀ ತಿರುಗಾಡ್ದಾಗ್ತಾ ಇದೆ. ಹೀಗಾಗಿ ನೀವು ಪ್ರತ್ಯೇಕ ಅವ್ರಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಿದ್ದೀವಿ ರೀ. ಆಮೇಲೆ ನಮಗೆ ಅವಾಗ ಪ್ರೆಸಿಡೆಂಟ್ ಬರೋದು ಕಸಿ ಈಗ ಒಂದು 3 ವರ್ಷ ಆಯ್ತು ರೀ. ಇನ್ನು ಆಗಿಲ್ಲ, ಯಾಕೆ ಆಗಿಲ್ಲ. ಆಮೇಲೆ ಈ ಕಡೆ ಸುತ್ತಮುತ್ತ ಹಳ್ಳಿ ಶಂಕರಹಳ್ಳಿ ಕ್ಯಾಂಪ್ ಆಗಿರ್ಬೋದು, ಕೊಡಗೂರು ಆಗಿರ್ಬೋದು, ತುಗುದಿನ್ನೆ ಆಗಿರ್ಬೋದು, ಆಮೇಲೆ ಮತ್ತೆ ಒಂದು ಸ್ವಲ್ಪ ಹಳ್ಳಿಗಳು ಇದಾವ್ರಿ, ಅಂಚನಾಳ ಆಗಿರ್ಬೋದು, ಎಲ್ಲ ಸುತ್ತಮುತ್ತ ಹಳ್ಳಿಗೆ ಇಲ್ಲಿ ತುಗುದಿನಲ್ಲಿ ಆದ್ರೆ ಒಂದು ಸ್ವಲ್ಪ ಅನುಕೂಲ ಆಗತ್ತೆ ರೀ. ನೀವು ಈಗ ಯಾಕಂತ ಮಾಡಿಕೊಡ್ಬೇಕಂತ ನಾವು ಕೇಳಿಕೊಡಕ್ಕೆ ಸರ್. ನಾವೀಗ ಮಾಜಿ ಅಧ್ಯಕ್ಷ ಇದ್ದಾಗ ಅವಾಗ ಮಾಡಿದ್ವಿ ರೀ. ಈಗ ಪ್ರೆಸಿಡೆಂಟ್ ಬರೋದು ಕಸಿ ಒಂದು 3 ವರ್ಷ ಆಯ್ತು ರೀ. ಇನ್ನೂ ಆಗಿಲ್ಲ, ಯಾಕೆ ಆಗಿಲ್ಲ ರೀ. ಅದಕ್ಕೆ ನೀವು ಒಂದು ಸ್ವಲ್ಪ ದಯವಿಟ್ಟು MLA ಸಾಹೇಬ್ರು 6 ಬಸ್ 3 ಸಾವಿರ ನೀವು ಒಂದು ಸ್ವಲ್ಪ ನಾವು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಹೌದೇ, ನಾವು ಯಾವುದೇ ಒಂದು ಸಮಯದಾಗ ಹೋದ್ರೂ ಅಲ್ಲಿ ಅಧಿಕಾರಿಗಳು ಇರೋದಿಲ್ಲ, ನಮ್ಮ ಕೆಲಸಗಳಾಗಲ್ಲ. ಮತ್ತೆ ಮರುದಿನ ಹೋಗ್ಬೇಕಂದ್ರೂ ಆಗೋದಿಲ್ಲ ನಮ್ಮಿಂದ. ಹಂಗಾಗಿ ನಮಗೆ ಇಲ್ಲಿ ಅಂಚಾಣಿಗೆ ಶಂಕರನ ಕ್ಯಾಂಪ್ ಹತ್ರ ಆಗುತ್ತೆ. ಯಾವುದೇ ಒಂದು ಸೌಲಭ್ಯ ತಗೋಬೇಕಂದ್ರೂ ನಮ್ಗೆ ಹತ್ರ ಆಗುತ್ತೆ. ಪಂಚಾಯತಿ ಶಂಕರನ ಕ್ಯಾಂಪ್ನಾಗ ಆದ್ರೂ ಉತ್ತಮ ಅನ್ಸುತ್ತೆ. ರೈಟ್.